ಉಪಸ್ಥಿತರಿರ್ತಕ್ಕಂಥ ನನ್ನ ನೆಚ್ಚಿನ ಗುರುಸ್ಥಾನದ ಹಿರಿಯ ವಕೀಲರು ಮತ್ತು ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂತಹ ನಮ್ಮ ಪ್ರೀತಿಯ ಸೀನಿಯರ್ ಶ್ರೀ LH ಅರುಣ್ ಕುಮಾರ್ ಅವರೇ, ಇಂತಹ ಸುಂದರ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಮತ್ತು ಇದರ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ BG ಶಂಕರ್ರಾವ್ ನಾಡಿಗರವರೇ ಮತ್ತು ಈ ದಿನ ತಮ್ಮೆಲ್ಲರ ಸಮಸ್ಯೆಗಳನ್ನು ಒಂದು ಕಡೆ ಸೇರಿಸಿಕೊಂಡು ಇದರ ಬಗ್ಗೆ ಒಂದು ಹೋರಾಟವನ್ನು ಮಾಡಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ವಿಚಾರವನ್ನು ಮಂಡಿಸಿರ್ತಕ್ಕಂಥ ಶ್ರೀ ರವಿಕುಮಾರ್ KN ಅವರವರೇ ಮತ್ತು ಈ ಹಿಂದೆ ಮಾತಾಡ್ತಕ್ಕಂಥ ಸಂಘಟನಾ ಚತುರರು, ಮಾತಿನಲ್ಲೇ ನಮಗೆ ಗೊತ್ತಾಗಿದೆ, ಪ್ರಥಮ ಭೇಟಿಯವರು ಸಂಘಟನಾ ಚತುರರು, ಸಂಘಟನಾ ಅನುಭವಿಗಳು ಆದಂಥ ಶ್ರೀ ರಾಜನಹಳ್ಳಿ ಮಂಜುನಾಥ್ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಪ್ರೀತಿಯ ಸಕುಟುಂಬ ಪರಿವಾರ ಸದಸ್ಯರು. ಯಾಕೆ ನಾನು ನಮ್ಮ ಕುಟುಂಬದ ಸಕುಟುಂಬ ಸದಸ್ಯ ಪರಿವಾರದವರೇ ಅಂತ ಹೇಳಿದೆ ಅಂದರೆ, ನಾನು ಕೂಡ ಇವತ್ತೇನು ವಕೀಲ ವೃತ್ತಿಗೆ ಬಂದಿದ್ದೇನೆ, ಈ ವಕೀಲ ವೃತ್ತಿ ಬರೋದಕ್ಕಿಂತ ಮುಂಚೆ ನಾನು ಕೂಡ ನಿಮ್ಮಲ್ಲಿ ಒಬ್ಬ. ನಮ್ಮ ಕುಟುಂಬ ಸಂಪೂರ್ಣವಾಗಿ ಹೋಟೆಲ್ ಉದ್ಯಮದಲ್ಲಿ ತೊಡಕೊಂಡಿತ್ತು. ನಾನು ಹುಟ್ಟಿನಿಂದ ನಾನು ಒಂದು ವೃತ್ತಿಗೆ ಬರುವ ತನಕ ನಾನು ಕೂಡ ಅಡಿಗೆ ಕಾರ್ಮಿಕ, ನಮ್ಮ ಹೋಟೆಲ್ ಆದರೂ ಕೂಡ ನಾನು ಕೂಡ ಅಡಿಗೆ ಕಾರ್ಮಿಕನಾಗೆ ವೃತ್ತಿಯನ್ನು ಮಾಡಿದೆ. ಯಾವಾಗ ನಾನು ವಕೀಲಿ ವೃತ್ತಿಗೆ ಬಂದೆ ಆವಾಗ ಸಂಪೂರ್ಣವಾಗಿ ನಾನು ಆ ಅಡಿಗೆ ವೃತ್ತಿಯಿಂದ ಹೊರಗಡೆ ಬಂದೆ. ಸೊ ಈ ಅನುಭವ ನನ್ನ ಸಣ್ಣ ವಯಸ್ಸಿನಿಂದಲೂ ಈ ಅಡಿಗೆ ಅನುಭವ ಇದೆ. ಅಡಿಗೆ ಮಾಡ್ತಕ್ಕಂಥ ವ್ಯಕ್ತಿಗಳು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾರೆ ಅನ್ನೋದು ನನ್ನ ಸ್ವಂತ ಅನುಭವದಲ್ಲಿದೆ. ಇವತ್ತು ಕೂಡ ನನ್ನ ಕಾಲ ಮೇಲೆ ಅಥವಾ ಕೈ ಮೇಲೆ ಏನಾದ್ರು ನೋಡಿದ್ರೆ, ನಾವು ಹೋಟೆಲ್ನಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ಸುಟ್ಟುಕೊಂಡಂಥ ಗಾಯಗಳು, ಎಣ್ಣೆ ಸಿಡಿದಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇವತ್ತು ನನ್ನ ಜೀವನದಲ್ಲಿ ಅಳಿಸ್ತಕ್ಕಾಗದೆ, ಅಂದರೆ ನಾವು ಯಾವ ದಾರಿಯಲ್ಲಿ ಬಂದಿರ್ತೀವಿ ಅದನ್ನು ಮರಿಬಾರ್ದು. ಮರೆತರೂ ಕೂಡ ನೆನಪು ಮಾಡಲಿಕ್ಕೆ ನಮ್ಮ ದೇಹದ ಮೇಲೆ ಇವೆಲ್ಲ ಮಾರ್ಕ್ಗಳಿರ್ತವೆ. ಸೊ ಹಾಗಾಗಿ ಇಂಥ ಒಂದು ಸಂಘಟನೆ, ಹೊಸದಾಗಿ ಹುಟ್ಟತಕ್ಕಂಥ ಈ ಸಂಘಟನೆಗೆ ನನ್ನಂಥ ಒಬ್ಬ ನಿಮ್ಮ ಕುಟುಂಬದ ಒಬ್ಬ ಸಣ್ಣ ಸದಸ್ಯನನ್ನೇ ಆಯ್ಕೆ ಮಾಡಿಕೊಂಡು ನಿಮಗೆ ಮಾರ್ಗದರ್ಶನವನ್ನು ಕೊಡಿ ಕಾನೂನಾತ್ಮಕವಾಗಿ ಅಂತ ನನ್ನ ಆಯ್ಕೆ ಮಾಡಿಕೊಂಡು ಇಂಥ ದೊಡ್ಡ ಜವಾಬ್ದಾರಿಯನ್ನು ವಹಿಸಿರ್ತಕ್ಕಂಥ ಎಲ್ಲ ಸದಸ್ಯರುಗಳಿಗೂ, ಸಂಸ್ಥಾಪಕ ಅಧ್ಯಕ್ಷರಿಗೆ ನನ್ನ ಮೊದಲ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ನನಗೆ ಈ ಸಂಘದಲ್ಲಿ ಹುಟ್ಟಿನಿಂದಲೂ ಕೂಡ ಬಹಳ ಜನರ ಒಡನಾಟ ಇದೆ. ಸ್ವತಃ ನಾನು ಹೇಳ್ದಂಗೆ ನಾನು ಕೂಡ ಅದೇ ಕೆಲಸವನ್ನು ಮಾಡಿ ಬಂದಿರತಕ್ಕಂತಾನೆ. ಈಗೆಲ್ಲ ಟ್ರೆಂಡ್ ಚೇಂಜ್ ಆದಂಗೆಲ್ಲ ನಿಮ್ಮ ಅಡುಗೆಯಲ್ಲೂ ಕೂಡ ಚೇಂಜ್ ಆಗ್ತಾ ಇದೆ. ಸೊ ಇವತ್ತು ಜನ ಎಷ್ಟು ಅರ್ಜೆಂಟಲ್ಲಿ ಇರ್ತಾರೆ ಅಂದರೆ, ತಿಂದಿದ ತಕ್ಷಣ ಜೀರ್ಣ ಆಗಬೇಕು, ಹೋಗಿದ ತಕ್ಷಣ ಕೆಲಸ ಆಗಬೇಕು, ನೆನೆಸ್ಕೊಂಡಿದ ತಕ್ಷಣ ನಮ್ಮ ಮುಂದೆ ಬಂದ್ಬಿಡ್ಬೇಕು. ಸೊ ಅದಕ್ಕೆ ಒಂದು ಹೊಸ ಟರ್ಮ್ ಸ್ಟೈಲ್ ಆಗಿಟ್ಟಿರೋದು ಫಾಸ್ಟ್ ಫುಡ್ಸ್ ಅಂತ ಇಟ್ಟಿದ್ದಾರೆ. ಸೊ ನಿಮ್ಮ ಸಂಘಟನೆ ಶಕ್ತಿ ಎಷ್ಟಿದೆ ಅಂತ ಹೇಳ್ಬೇಕು ಅನ್ನೋದಾದ್ರೆ, ನೀವು ಹೆಚ್ಚಿಗೆ ಏನೂ ಮಾಡಬೇಕಾಗಿಲ್ಲ. ಇವತ್ತು ದಾವಣಗೆರೆಯಲ್ಲಿ ಎಗ್ ರೈಸ್ ಗಾಡಿಗಳು ಏನಿದೆ ಅಲ್ಲ ದಾವಣಗೆರೆಯಲ್ಲಿ, ಅವ್ರು ಒಂದೇ ಒಂದು ದಿವಸ ರಜಾ ಮಾಡಿ ಅಂತ ಹೇಳ್ಬೋದು ಸರ್. ಇವತ್ತು ಅದು ಎಷ್ಟೋ ಟ್ರೆಂಡಿಂಗ್ ಬಂದಿದೆ ಅಂದರೆ ಎಗ್ ರೈಸು. ಎಷ್ಟೋ ಜನ ನಾವೇ ಹೇಳ್ತೀವಿ, ನೀನ್ ಜೀವನದಾಗ ಏನ್ ಮಾಡ್ಲಿಲ್ಲ, ಬದುಕ್ಬೇಕಾ, ಏನ್ ಮಾಡ್ತಾ ಇಲ್ಲ ಅಂದ್ರೆ ಸುಮ್ಮನೆ ಫುಟ್ಪಾತ್ ಮೇಲೆ ಒಂದು ಎಗ್ ರೈಸ್ ಗಾಡಿ ತೆಗಿ. ಅಂದ್ರೆ ಅಷ್ಟು ಜನ ರುಚಿ, ಅಷ್ಟು ಟ್ರೆಂಡ್. ಆಮೇಲೆ ನಾವು ಹೇಳ್ತೀವಿ ಅನ್ನ ಪರಬ್ರಹ್ಮ ಸ್ವರೂಪ ಅಂತ ಅನ್ನ ಪರಬ್ರಹ್ಮ ಸ್ವರೂಪವನ್ನ ಅಂದ್ರೆ ಯಾಕೆ ಅಂದ್ರೆ ಜೀವನ ಬದುಕಬೇಕಂದ್ರೆ ಅನ್ನ ಬೇಕು. ನೀರು ಗಾಳಿ ಎಷ್ಟು ಮುಖ್ಯವೋ ಆಹಾರವು ಮನುಷ್ಯನಿಗೆ ಅಷ್ಟೇ ಮುಖ್ಯ. ಅಂತ ಪರಬ್ರಹ್ಮ ಸ್ವರೂಪವನ್ನ ಮಾಡಿಕೊಡೋ ರೈತರು ಒಂದ್ ಕಡೆ ಆದ್ರೆ, ಆ ರೈತರ ಬೆಳೆದಿದ್ದನ್ನು ನಾವು ಹಂಗೆ ತಿನ್ಲಿಕ್ಕಂತೂ ಬರೋದಿಲ್ಲ. ಅವರಿಗೂ ನೀವು ಶಕ್ತಿಯಾಗಿ, ಜನರ ದೇಹಕ್ಕೂ ವಾಸ್ತವಿಕ ಶಕ್ತಿಯಾಗಿ, ಮಧ್ಯದಲ್ಲಿ ಚೈನ್ ಲಿಂಕ್, ರೈತರಿಗೂ ಮತ್ತು ಜನರ ಜೀವನದ ಶಕ್ತಿಯ ಚೈನ್ ಲಿಂಕ್ ಆಗಿರೋರು ನೀವು ಅಡಿಗೆ ಕಾರ್ಮಿಕರು. ನೀವಿಲ್ಲದೇನೆ ನೋಡಿ, ನಾವು ಎಲ್ಲೇ ಹುಟ್ಟಿರಲಿ, ಏನೇ ಮಾಡಿರಲಿ, ಹುಟ್ಟಿನಿಂದ ಸಾಯುವ ತನಕ ಎಲ್ಲಾ ರೀತಿಯ ಕಾರ್ಯಕ್ರಮದಲ್ಲೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೀವು ಪ್ರತಿಯೊಬ್ಬರ ಮನೆಯಲ್ಲೂ ಇರ್ತೀರಿ. ಹೌದಾ? ಯಾವುದೇ ಕಾರ್ಯಕ್ರಮ ತಗೊಳ್ಳಿ, ನೀವಿಲ್ಲ ಅಂದ್ರೆ ಇಲ್ಲ. ಮುಂಚೆ ಎಲ್ಲ ಇತ್ತು, ನಮ್ಮ ಮನೆಯಲ್ಲಿ ಜನ ಸೇರ್ತಾರೆ, ಮಾಡ್ತಾರೆ, ಅವ್ರವರೇ ಅಡಿಗೆ ಮಾಡ್ಕೊಡ್ತಾರೆ. ಈಗೆಲ್ಲ ಟ್ರೆಂಡ್ ಹೋಗಿದೆ. ಎಲ್ಲರೂ ಬರಲಿ, ಆರಾಮಾಗಿರ್ಲಿ, ಎಲ್ಲ ಜವಾಬ್ದಾರಿ ಅಡಿಗೆ ಕಾರ್ಮಿಕರ ಮೇಲೆ ಇರಲಿ ಅಂತ. ಅವ್ರು ಎಷ್ಟು ರಿಲ್ಯಾಕ್ಸ್ ಆಗಿರ್ತಾರೋ
ಅಷ್ಟು ಒಳ್ಳೆಯ ಊಟ ಸಿಕ್ಕರೆ ಮಾತ್ರ ಅದು ಸಕ್ಸಸ್ಫುಲ್ ಆಗ್ತದೆ ಕಾರ್ಯಕ್ರಮ. ಈಗೆಲ್ಲ ಹಿರಿಯರು ಹೇಳ್ದಂಗೆನೆ ಯಾವ್ದೆಲ್ಲೇ ಕಾರ್ಯಕ್ರಮ ನಡೀಲ್ವೇ ಮನ್ಸಲ್ಲಿ ಉಳಿಯೋದು ಮಾತ್ರ ಅಲ್ಲಿ ಏನ್ ತಿಂದು ಬಂದ್ವಿ ಅಂತ. ನೀವೊಂದು ಸಂಘಟನೆಯನ್ನ ಸೇರಿಸ್ಬೇಕು, ಹೊಸ ಸಂಘ ಅಥವಾ ಹೊಸ ಒಂದು ಕಾರ್ಯಕ್ರಮವನ್ನು ಮಾಡ್ತೀರಿ ಅಂದ್ರೆ ನೀವು ಆ ಕಾರ್ಡ್ ಒಳಗಡೆ ಊಟ ಎಷ್ಟೊತ್ತಿಗಿದೆ, ತಿಂಡಿ ಎಷ್ಟೊತ್ತಿಗಿದೆ ಅಂತ ಹಾಕಿ ನೋಡಿ. ಅವಾಗ ಜನ ಕಾರ್ಯಕ್ರಮದ ಆ ಸಮಯಕ್ಕೆ ಮುಂಚೆ ಜಾಸ್ತಿ ಇರ್ತಾರೋ ಅಥವಾ ಆ ಸಮಯದಲ್ಲಿ ಜಾಸ್ತಿ ಇರ್ತಾರೋ ಅಂತ ಗೊತ್ತಾಗುತ್ತೆ. ಆ ಸಮಯದಲ್ಲಿ ಇರ್ತಾರೆ. ಆಮೇಲೆ ಎಲ್ಲಾ ಧಾರ್ಮಿಕ ಸ್ಥಳಗಳು ನಮ್ಮ ದೇಶದಲ್ಲಿ ನೆನಪಿನಲ್ಲಿ ಉಳಿಯುವುದು ಮತ್ತು ಅದನ್ನು ನೆನೆಸ್ಕೊಳ್ಳೋದು ಅಲ್ಲಿರ್ತಕ್ಕಂಥ ಅಡಿಗೆ ವಿಚಾರ. ಧರ್ಮಸ್ಥಳದ ಶ್ರೀ ಮಂಜುನಾಥ ದೇವರನ್ನ ನಾವು ದರ್ಶನಕ್ಕೆ ಹೋದ್ರು ಪಕ್ಕದಲ್ಲಿರೋ ಅನ್ನಪೂರ್ಣೇಶ್ವರಿಯನ್ನು ಮುಗಿಯೋದಿಲ್ಲ. ಕರೆಕ್ಟಾ? ಇವತ್ತು ಅಡಿಗೆ ನಮ್ಮ ಹಿಂದೂ ಧರ್ಮದಲ್ಲಿ ದೇವಸ್ಥಾನಗಳು, ಧಾರ್ಮಿಕ ದತ್ತಿ ಇಲಾಖೆಗಳು ಯಾಕೆ ಇಷ್ಟು ರಿಚ್ ಆಗಿದೆ ಅಂದ್ರೆ ಅಲ್ಲಿ ದೊರೀತಕ್ಕಂಥ ಅಡಿಗೆ. ಇದು ಎಸ್ಪೆಷಲಿ ನಮ್ಮ ಕರ್ನಾಟಕ. ನೀವು ಕರ್ನಾಟಕದ ನೀವು ಬೇಕಾದ್ರೆ ಪ್ಲಾನ್ ಮಾಡಿ, ನೀವು ಕುತ್ಕೊಂಡು ಇವತ್ತೆಲ್ಲ ಒಂದು 15 ದಿವಸ ಟೂರಿಗೆ ಹೋಗೋಣ ಅಂತ, ಅದರಲ್ಲಿ ಫಸ್ಟ್ ಉಳಿಸೋದೆ ಅಡಿಗೆ ಉಳಿಸ್ಬೇಕು, ಖರ್ಚು ಉಳಿಸ್ಬೇಕು. ಖರ್ಚು ಹೆಂಗ್ ಉಳಿಸೋದಂದ್ರೆ ಅಡಿಗೆ. ಯಾಕೆ ಅಂದ್ರೆ ಅಲ್ಲಿ ಅಷ್ಟು ಆರೋಗ್ಯವಂತ ರುಚಿಕರವಾದ ಅಡಿಗೆ ಇದೆ. ಯಾವುದೇ ಒಂದು ಧರ್ಮ ಸ್ಥಳಗಳು ಫೇಮಸ್ ಆಗ್ತಾ ಇದೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಅಲ್ಲಿ ದೊರೀತಕ್ಕಂಥ ಆಹಾರ ಟೈಮಿಂಗ್ ಕರೆಕ್ಟ್ ಆಗಿ, ಒಳ್ಳೆ ರುಚಿಯಾಗಿ. ಆಮೇಲೆ ನಿಮ್ಮಲ್ಲಿ ಕಾಂಪಿಟೇಷನ್ ಎಷ್ಟಿದೆ ಅಂತ ನೋಡೋದಾದ್ರೆ, ಈಗ ಒಂದು ಹೇಳಿದ್ರು ಕಾಂಟ್ರಾಕ್ಟರ್ ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಒಂದಿಷ್ಟು ಜನ ಆಗ್ತಾರೆ, ಅದರಲ್ಲೂ ಕಾಂಪಿಟೇಷನ್ ಜಾಸ್ತಿ ಇದೆ, ಯಾರೋ ಒಬ್ರು ಕಸ್ಕೊಳ್ತಾರೆ, ನೀವೇ ಕಸ್ಕೊಳ್ತೀರಿ ಅಂತ. ಇದಷ್ಟೇ ಮನುಷ್ಯಂಗೆ ಅಷ್ಟೇ ಅಲ್ಲ, ಇವತ್ತು ಮಷಿನರೀಸ್ ಕಾಂಪಿಟೇಷನ್ ಮಾಡ್ತಾ ಇದೆ. ಎಷ್ಟೋ ಜನ ರೀಪ್ಲೇಸ್ ಮಾಡ್ತಾ ಇದ್ದೀವಿ, ಹೌದಾ? ಸೊ ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಮುಂದೆ ಬರತಕ್ಕಂಥ ದಿನಗಳು ನಿಮಗೆ ಹೆಚ್ಚಿನ ಚಾಲೆಂಜಿಂಗ್ ಆಗಿದೆ. ಹಾಗಾಗಿ ಎಲ್ಲ ಸರ್ಕಾರಗಳು ಅಷ್ಟೇ, ನಾವೀಗ ಸಾಮಾನ್ಯವಾಗಿ ಹೇಳಿದ ತಕ್ಷಣ ನಿನಗೆ ಗೊತ್ತಾಗಲ್ಲ ನಾವು ದನ ಚರ್ಮನ ನಿಂದು ಅಂತ ಕೇಳ್ತೀವಿ ನಾವು. ಎಲ್ಲ ಸರ್ಕಾರಗಳು ಅಷ್ಟೇ ಅವು ಬಂದಿರೋದು ಆ ಥರದ ಹೊದಿಕೆಯನ್ನು, ಆ ಥರದ ಚರ್ಮವನ್ನು, ತಮ್ಮ ಕಿವಿಯನ್ನು ಕುರುಡ